ಇನ್ನು ಮುಂದೆ ಕತಾರ್ನಿಂದ ಎಕ್ಸಿಟ್ ಆಗ ಬಯಸುವವರು ಹಾಗೂ ಕತಾರ್ಗೆ ಎಂಟ್ರಿ ಆಗ ಬಯಸುವವರು ಕಂಬ ಸುತ್ತಬೇಕಾಗಿಲ್ಲ. ಅಧಿಕಾರಿಗಳ ಮುಂದೆ ಕೈಕಟ್ಟಿ ನಿಲ್ಲಬೇಕಾಗಿಲ್ಲ. ಮೊಬೈಲ್ನಲ್ಲಿ ಮಾಡುವ ಒಂದೇ ಒಂದು ಕ್ಲಿಕ್ ನಿಮಗೆ ಈ ಎಲ್ಲವನ್ನ ಕ್ಷಣ ಮಾತ್ರದಲ್ಲಿ ಸುಲಭಗೊಳಿಸುತ್ತದೆ. ಹೌದು, ಕತಾರ್ ಗೃಹ ಸಚಿವಾಲಯವು ಇದೀಗ ಕತಾರ್ ಡಿಜಿಟಲ್ ಐಡೆಂಟಿಟಿ ಸ್ಮಾರ್ಟ್ ಅಪ್ಲಿಕೇಶನ್ ಆಪ್ ಅನ್ನು ಬಿಡುಗಡೆ ಮಾಡಿದೆ. ಇದನ್ನ ಬಳಸಿ ಕತಾರ್ನಿಂದ ಹೊರಹೋಗುವುದು ಮತ್ತು ಕತಾರ್ ಪ್ರವೇಶಿಸುವುದು ಬಹಳ ಸುಲಭವಾಗಲಿದೆ. ಡಿಜಿಟಲ್ ವ್ಯಾಲಿಡ್ ಅಪ್ಲಿಕೇಶನ್ ಸರ್ವಿಸ್ ಆಗಿರುವ QDIಯಲ್ಲಿ ಪಾಸ್ಪೋರ್ಟ್, ಐಡಿ ಇತ್ಯಾದಿಗಳನ್ನು ಉಪಯೋಗಿಸಿ ಹಮಾದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಗೇಟ್ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಬಹುದಾಗಿದೆ. ಇದಕ್ಕಾಗಿ ಮೊದಲು ನೀವು ಮಾಡಬೇಕಾದದ್ದು ಏನೆಂದರೆ ಆಪ್ ಸ್ಟೋರ್ನಿಂದ ಕತಾರ್ ಡಿಜಿಟಲ್ ಐಡೆಂಟಿಟಿ ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಮಾಡಬೇಕು. ಆ ಬಳಿಕ ಲಾಗಿನ್ ಆಗಬೇಕು. ಆ ಬಳಿಕ ಟ್ರಾವೆಲ್ ಡಾಕ್ಯುಮೆಂಟರಿಯನ್ನು ಆಯ್ಕೆ ಮಾಡಿ ಮೇಲಿರುವ ಐಕಾನ್ ಸ್ಪರ್ಶಿಸಿ ಮುಖವನ್ನ ಗುರುತು ಹಚ್ಚುವ ಪ್ರಕ್ರಿಯೆಯನ್ನು ಪೂರ್ತಿಗೊಳಿಸಬೇಕು. ಬಳಿಕ ಕ್ಯಾಮೆರಾ ಸ್ಕ್ಯಾನರ್ನೊಂದಿಗೆ ಸೇರಿಸಿ ಹಿಡಿದು ನಿಮ್ಮ ಐಡೆಂಟಿಟಿಯನ್ನು ಸ್ಪಷ್ಟಪಡಿಸಬೇಕು. ಹೀಗೆ ಮಾಡಿದ ತಕ್ಷಣ ಗೇಟ್ ತೆರೆದುಕೊಳ್ಳುತ್ತದೆ. ಕತಾರ್ಗೆ ಪ್ರವೇಶಿಸುವಾಗ ಮತ್ತು ಕತಾರ್ನಿಂದ ಹೊರಡುವಾಗ ಒರಿಜಿನಲ್ ದಾಖಲೆಗಳನ್ನು ಪರಿಶೀಲಿಸದೆಯೇ ಪ್ರಯಾಣ ಪ್ರಕ್ರಿಯೆ ಸುಲಭಗೊಳಿಸುವ ವಿಧಾನ ಇದು. ಬಯೋಮೆಟ್ರಿಕ್ ಮೂಲಕ ಲಾಗಿನ್ ಮಾಡಬಹುದಾದ ಸುರಕ್ಷಿತ ವಿಧಾನವೇ ಈ QDI. ಆದರೆ ಪಾಸ್ಪೋರ್ಟ್ ಐಡಿ, ನ್ಯಾಷನಲ್ ಅಡ್ರೆಸ್, ಡ್ರೈವಿಂಗ್ ಲೈಸೆನ್ಸ್, ಸಂಸ್ಥೆಯ ರಿಜಿಸ್ಟ್ರೇಷನ್ ಕಾರ್ಡ್ ಇತ್ಯಾದಿ ಅಧಿಕೃತ ದಾಖಲೆಗಳ ಡಿಜಿಟಲ್ ಪ್ರತಿಯನ್ನ ನಿಮ್ಮ ಮೊಬೈಲ್ನಲ್ಲಿ ಮರೆಯದೆ ಇಟ್ಕೊಳ್ಬೇಕಾಗಿದೆ. ಆದ್ದರಿಂದ ಕತಾರ್ ಡಿಜಿಟಲ್ ಐಡೆಂಟಿಟಿ ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಮತ್ತು ಈ ಮೇಲೆ ಹೇಳಿದ ಪ್ರಕ್ರಿಯೆಗಳೊಂದಿಗೆ ಸುಲಭವಾಗಿಯೇ ಅಹಮದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪ್ರವೇಶಿಸುವುದಕ್ಕೆ ಮತ್ತು ನಿಲ್ದಾಣದಿಂದ ಹೊರಹೋಗುವುದಕ್ಕೆ ಸಾಧ್ಯವಾಗಲಿದೆ.